ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಈ ಹಾನರ್ ಎಂಬಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ದೇವಸೇವಕರನ್ನು ಸನ್ಮಾನಿಸುವುದು ಅದು ಬಹಳ ನಮಗೂ ವೀಕ್ಷಕರೆಲ್ಲರಿಗೂ ಅದೊಂದು ಆಶೀರ್ವಾದವಾಗಿರ್ತದೆ. ಯಾಕಂದರೆ ದೇವಸೇವಕರು ದೇವರ ಸೇವೆ ಮಾಡ್ತಾ ಇದ್ದಾರೆ, ಅವರನ್ನು ಸನ್ಮಾನಿಸುವುದು ನಮ್ಮ ಕರ್ತವ್ಯ. ಮತ್ತು ಸನ್ಮಾನಿಸುವಂಥ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ ತಲೆಮಾರುಗಳವರಿಗೆ ಬರುವಂಥದ್ದಾಗಿರ್ತದೆ. ಪ್ರಿಯರೇ, ಒಂದು ವೇಳೆ ವೀಕ್ಷಣೆ ಮಾಡುವಂಥ ನೀವು ಇವತ್ತಿನಿಂದ ಮೊದಲುಗೊಂಡು ಸೇವಕರನ್ನು ಎಲ್ಲ ವಿಧವಾಗಿ ಸನ್ಮಾನಿಸೋದಕ್ಕೆ ನೀವು ಪ್ರಾರಂಭಿಸಿರಿ, ಅದರಿಂದ ನೀವು ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಇವತ್ತು ನಾವು ಈ ಒಂದು ಹಾನರ್ ಕಾರ್ಯಕ್ರಮದಲ್ಲಿ ದೇವರ ಸೇವಕರು ಸನ್ಮಾನಿಸುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ದೇವರಾಜ್ MV ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಸನ್ಮಾನ ಮಾಡಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಕೂಡ ಹೇಳ್ತದೆ, ಯಾರು ನನ್ನ ಸೇವೆ ಮಾಡ್ತಾರೋ ತಂದೆ ಅವರನ್ನು ಸನ್ಮಾನಿಸ್ತಾರೆ ಎಂಬುದಾಗಿ. ಈ ಲೋಕದಲ್ಲಿ ನಾವು ಮಾಡುವಂಥ ಸನ್ಮಾನ ಅದು ಬಾಡಿ ಹೋಗುವಂಥದ್ದು, ಅದು ಒಂದು ದಿವಸ ಮರೆತು ಹೋಗ್ಬೋದು. ಆದರೆ ಪರಲೋಕದ ತಂದೆಯಾದ ದೇವರು ಒಂದು ದಿವಸ ನಮ್ಮನ್ನು ಸನ್ಮಾನ ಮಾಡಲಿಕ್ಕಿದ್ದಾನೆ. ಸೇವಕ ಮಾಡುವಂಥ ಪ್ರತಿಯೊಬ್ಬ ದೇವ ಸೇವಕರನ್ನು ಕರ್ತನಾದ ಯೇಸು ಕರ್ತನು ಸನ್ಮಾನ ಮಾಡಲಿಕ್ಕಿದ್ದಾನೆ. ಆ ಸನ್ಮಾನ ಅದು ನಿತ್ಯವಾಗಿರುವಂಥದ್ದು. ಪ್ರಿಯ ವೀಕ್ಷಕರೇ, ಇವತ್ತು ಹಾಗೆ ಒಂದು ಈ ಲೋಕದಲ್ಲಿ ಸೇವೆ ಮಾಡುವಂಥ ದೇವಸೇವಕರನ್ನು ಗುರುತಿಸುವಂಥ ಒಂದು ಕೃಪೆ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಸೇವೆ ಮಾಡುವಂಥ ಈ ದೇವಸೇವಕರ ಸೇವೆಯ ಒಂದು ಸಂಕ್ಷಿಪ್ತವಾದಂಥ ವಿವರ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅವರು 33 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಸುವಾರ್ಥ ಸೇವೆಗಳನ್ನು ಮಾಡ್ತಾ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾರೆ. 23 ವರ್ಷಗಳಿಂದ ಪೂರ್ಣ ಸಭಾ ಸೇವಕರಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಅಸಿಸ್ಟೆಂಟ್ ಸೇವೆ ಮಾಡ್ತಾ ದೇವಸೇವಕರ ಕೈ ಕೆಳಗಿದ್ದು ಸೇವೆ ಮಾಡ್ತಾ ಅವರು ಸೇವೆ ಮಾಡ್ತಾಯಿದ್ದರು. ಮಾತ್ರವಲ್ಲ, ಕರಪತ್ರಗಳನ್ನು ಸೇವೆ, ಜೈಲುಗಳಲ್ಲಿ ಅಥವಾ ಸೆರೆಮನೆಯಲ್ಲಿ ಹೋಗಿ ಅವರಿಗೆ ಸೇವೆ ಮಾಡುವಂಥದ್ದು, ಓಪನ್ ಏರ್ ಮೀಟಿಂಗಲ್ಲಿ ಸುವಾರ್ಥ ಕೂಟಗಳಲ್ಲಿ ಅವರು ಸೇವೆ ಮಾಡುವಂಥದ್ದು, ಅನೇಕರಿಗೆ ಸುವಾರ್ತೆ ಕೊಡುವಂಥದ್ದು, ಮತ್ತು ಸೇವಕರ ಸೆಮಿನಾರ್ಗಳಲ್ಲಿ ಬೋಧಕರಾಗಿ ಅವರನ್ನು ಕರ್ತನಲ್ಲಿ ಬಲಪಡಿಸುವಂಥ ಒಂದು ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ. ವಿಲೇಜ್ಗಳಲ್ಲಿ ಅಥವಾ ಹಳ್ಳಿಗಳಿಗೆ ಹೋಗಿ ಸೇವೆ ಮಾಡುವಂಥ ಸೇವೆ ಕೂಡ ಅವರು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳನ್ನು ಸಂಧಿಸುವುದು, ರೋಗಿಗಳಿಗೆ ಪ್ರಾರ್ಥಿಸುವಂಥದ್ದು, ಅವರ ಆರೈಕೆ ಮಾಡುವಂಥದ್ದು, ಅವರಿಗೆ ಪ್ರೋತ್ಸಾಹ ಮಾಡುವುದು, ಎನ್ಕರೇಜ್ ಮಾಡುವಂಥ ಸೇವೆ ಕೂಡ ಮಾಡ್ತಾ ಬಂದಿರ್ತಾರೆ. ಮತ್ತು ಮಾಧ್ಯಮದ TV ಮೂಲಕವಾಗಿ ಸೇವೆ ಮಾಡ್ತಾ ಕರ್ತನ ವಾಕ್ಯವನ್ನು ದೇಶ ವಿದೇಶಗಳಲ್ಲಿ ಹಂಚುವಂಥ ಒಂದು ಕಾರ್ಯಗಳಲ್ಲಿ ಸಹ ಮುಂದೆ ಇದ್ದಾರೆ. ಹಾಗೆ ಕರ್ನಾಟಕದ ಅನೇಕ ಜಿಲ್ಲೆ ಪ್ರಾಂತ್ಯಗಳಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ ದೇವರ ವಾಕ್ಯವನ್ನು ಸಾರುವಂಥದ್ದು, ಮತ್ತು ಸಭೆಗಳನ್ನು ಉತ್ತೇಜನ ಪಡಿಸುವಂಥದ್ದು, ವಾಕ್ಯದಲ್ಲಿ ಬಲಪಡಿಸುವಂಥದ್ದು, ವಿಶೇಷವಾಗಿ ಕರ್ತನ ಗುಡಾರ ಎಂಬಂಥ ಒಂದು ಸಬ್ಜೆಕ್ಟಲ್ಲಿ ಅವರು ಆಳವಾದ ಆಲೋಚನೆ ಕೊಡುವಂಥದ್ದು, ಈ ಎಲ್ಲ ರೀತಿಯ ಸೇವೆಯನ್ನು ಮಾಡ್ತಾ ಕರ್ತನ ಸೇವೆ ಮಾಡ್ತಾ ಇದ್ದಾರೆ. ಬಹಳ ಹಿರಿಯ ಸೇವಕರು ನಮ್ಮ ಮಧ್ಯದಲ್ಲಿರುವಂಥದ್ದು ಬಹಳ ಸಂತೋಷ. ಇನ್ನು ಹೇಳ್ತಾ ಹೋಗಿದ್ದಾರೆ, ಬಹಳಷ್ಟು ಸೇವೆ ಮರೆಯಾಗಿಯೂ ಕೂಡ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯ ವಿಷಯವಾಗಿ ನಾನು ಕೇಳಲ್ಪಟ್ಟೆ, ಅವರು ಅನೇಕ ಪ್ರಾರ್ಥನೆಯ ಒಂದು ಪ್ರಾಂತ್ಯಗಳಿಗಾಗಿ ಪ್ರಾರ್ಥನೆ ಮಾಡುವಂಥ ಸೇವೆ ಕೂಡ ಮಾಡ್ತಾ ಇದ್ದಾರೆ ಎಂಬುದಾಗಿ ಬಹಳ ಸಂತೋಷ ನಮ್ಮ ಮಧ್ಯದಲ್ಲಿರುವಂಥದ್ದು. ಅವನು ಸನ್ಮಾನಿಸೋದಕ್ಕೆ ಆಸರೆ ಟಿವಿ ಪರವಾಗಿ ನಾವು ಸಂತೋಷಗೊಳ್ತಿದ್ದೇವೆ. ನಮ್ಮನ್ನು ನೋಡುವಂಥ ವೀಕ್ಷಕರೇ, ನಾವು ಸಹ ಅವರೊಂದಿಗೆ ಸೇರಿ ಅವರನ್ನು ನಾವು ಸನ್ಮಾನಿಸುವ, ಗೌರವಪೂರ್ವಕವಾಗಿ ನಾವು ಸನ್ಮಾನಿಸುವ. ಯಾಕಂದರೆ ದೇವರ ಸೇವಕರನ್ನು ಸನ್ಮಾನಿಸೋದು ಅದು ನಮಗೆ ಆಶೀರ್ವಾದ. ಆಗನೇ ಹೇಳಿದ ಹಾಗೆ ನಮ್ಮದಲ್ಲಿ ಸೇವಕರು ಸನ್ಮಾನಿಸುವುದಕ್ಕಾಗಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಪೌಲ್ ಪ್ರಭಾಕರನ್ ಅವರಿದ್ದಾರೆ. ಅವರನ್ನು ನಾವು ಕೇಳಿಕೊಳ್ಳೋಣ. ಈ ಸಮಯ ಅವರನ್ನು ಸನ್ಮಾನಿಸಿ ಆಹಾರವನ್ನು ಹಾಕಿ ಸನ್ಮಾನಿಸಬೇಕೆಂಬುದಾಗಿ, ಅದರ ನಂತರವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೂಡ ನಾವು ಕೇಳಿಕೊಳ್ಳುವವರಾಗಿರ್ತೇವೆ. ಪ್ರೀತಿಯ ಸೇವಕರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಪರಲೋಕವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಸೇವೆಯನ್ನು ಪ್ರಾರಂಭ ಮಾಡಿದ ಸೇವಕರಾದಂಥ ದೇವರಾಜ ಅಯ್ಯನವರು ಇದುವರೆಗೆ ಮಾಡಿರುವಂಥ ಎಲ್ಲ ಸೇವೆಗಳಿಗಾಗಿ
ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಕಷ್ಟಗಳು, ಹೋರಾಟಗಳು, ಶೋಧನೆಗಳು ಎಲ್ಲವೂ ಬಂದಿದ್ದರೂ ಕೂಡ ಕರ್ತನೆ, ನಿನ್ನ ಹಸ್ತವು ಇವರ ಸಂಗಡ ಇತ್ತು. ಜೀವನದಲ್ಲಿ, ಸೇವೆಯಲ್ಲಿ ಅನೇಕ ಕಾರ್ಯಗಳನ್ನು ಕಲಿತುಕೊಳ್ಳುವಂತೆ ಇವರಿಗೆ ನೀವು ನೀಡಿದಂಥ ಎಲ್ಲ ಕೃಪೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಒಳ್ಳೆಯ ಆರೋಗ್ಯವನ್ನು, ಸ್ವಸ್ಥತೆಯನ್ನು, ಬಲ, ಕೃಪೆಯನ್ನು ನೀಡಿ ಪರಲೋಕದ ಬಲದಿಂದ ಇನ್ನೂ ತುಂಬಿದವರಾಗಿ ಸ್ವಾಮಿ, ಇನ್ನೂ ಕೂಡ ಇವರ ಎಲ್ಲ ದರ್ಶನಗಳು ದೇವರ ರಾಜ್ಯವನ್ನು ಕಟ್ಟುವುದರಲ್ಲಿ ಇರುವಂಥ ಆಸಕ್ತಿ ಎಲ್ಲವೂ ಕೂಡ ಹೆಚ್ಚಿಸುವಂತೆ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಇವರ ಕುಟುಂಬವನ್ನು ಆಶೀರ್ವದಿಸು, ಇವರಿಗೆ ಬೇಕಾಗಿರುವಂಥ ಎಲ್ಲವನ್ನು ಒದಗಿಸಿಕೊಟ್ಟು ನಿನ್ನ ನಾಮವನ್ನು ಕೀರ್ತಿಸುವಂತೆ ನಮ್ಮೆಲ್ಲರಿಗೆ ಅವಕಾಶವನ್ನು ನೀಡಿಕೊಡು ಸ್ವಾಮಿ. ಎಲ್ಲ ಮಹಿಮೆ ನಿಮಗುಂಟಾಗಲಿ. ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪಾಸ್ಟರ್, ಈ ಸನ್ಮಾನದ ವಿಷಯವಾಗಿ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ? ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾನು ಆ ದಿನ ಸೇವೆಗೆ ಬರುವಾಗ ಈ ರೀತಿಯ ಒಂದು ಸನ್ಮಾನ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ನಡೆದು ಬಂದ ಇಷ್ಟು ದೂರ ಬರುವ ಹಾಗೆ ದೇವರು ನನಗೆ ಆರೋಗ್ಯ, ಆಯುಷ್, ಜೀವನ ಕೊಟ್ಟು ಸೇವೆಯಲ್ಲಿ ಮುಂದುವರಿಲಿಕ್ಕೆ ದೇವರು ಬಲವನ್ನು ಕೊಟ್ಟರು. ಇವತ್ತು ನೋಡುವಾಗ ಈ ಎಲ್ಲದಕ್ಕೂ ನಾನು ಯೋಗ್ಯನಲ್ಲ, ನಾನು ಏನೂ ಮಾಡಿಲ್ಲ. ಆದರೆ ಇಂಥ ಒಂದು ದೇವರು ಇನ್ನೂ ಮಾಡ್ತೀನಿ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇಷ್ಟುವರೆಗೂ ಆತನೇ ಮಾಡಿದರು, ಇನ್ನು ಮುಂದೆನೂ ಆತನ ಮಾಡ್ತಾರೆ. ಈ ಒಂದು ಗೌರವನ ನೋಡುವಾಗ ಇದು ಒಂದು ನನಗೆ ಸಿಕ್ಕಿದಂಥ ಒಂದು ಅದ್ಭುತ ಅಂತಲೇ ನಾನು ನೆನೆಸ್ತಾ ಇರೋ ಹಾಗೆ, ಇದನ್ನು ನೋಡ್ತಾ ಇರುವಂಥ ಯಾವ ಸೇವಕರಾಗಿದ್ರೂ, ಯಾರೇ ಆಗಿದ್ರೂ ಕರ್ತನಿಗೋಸ್ಕರ ಜೀವಿಸಿ ಒಂದು ದಿವಸ ನಿಜವಾದಂಥ ಮಹಿಮೆ ಉಳ್ಳಂಥ ಒಂದು ಸನ್ಮಾನ ಆ ಪರಲೋಕದಲ್ಲಿ ಇದೆ ಅನ್ನೋದನ್ನು ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಾವು ಸಹ ಆ ನಿತ್ಯವಾದಂಥ ಒಂದು ಸನ್ಮಾನಕ್ಕೆ ನಮ್ಮನ್ನು ಸಿದ್ಧ ಮಾಡ್ಕೊಳ್ಳೋಣ. ಒಳ್ಳೆ ಓಟವನ್ನು ಓಡೋಣ, ಒಳ್ಳೆ ಹೋರಾಟವನ್ನು ಹೋರಾಡೋಣ, ನಂಬಿಕೆನ ಕಾಪಾಡಿಕೊಳ್ಳೋಣ. ಈ ಆಸರೆ ಟಿ ವಿಯನ್ನು ಮತ್ತು ಮುಖ್ಯಸ್ಥರು ಮತ್ತು ಆಸರೆ ಟಿ ವಿಯ ಎಲ್ಲ ಬಳಗದವ್ರನ್ನ ಕರ್ತನ ಆಶೀರ್ವದಿಸಲಿ. ಆಮೇಲೆ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಈ ಹಾನರ್ ಎಂಬಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮ್ಮ ಮುಂದೆ ದೇವಸೇವಕರಾದ ಪಾಸ್ಟರ್ ದೇವರಾಜ್ ಅವರನ್ನು ನಾವು ಸನ್ಮಾನಿಸಿದೆವು. ಸೇವಕರು ಸನ್ಮಾನಿಸಿದರು. ಅವ್ರು ಮಾಡುವಂಥ ಸೇವೆಗಳ ಕುರಿತಾಗಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದೆವು. ಈ ಸಮಯದಲ್ಲಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ಲಾರ್ಡ್. ಸನ್ಮಾನ ಹೊಂದಿದಂಥ ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳು. ಪಾಸ್ಟ್ರೇ, ನಿಮ್ಮ ಈ ಒಂದು ಹೆಚ್ಚು ಕಡಿಮೆ 28 ವರ್ಷಗಳ ಪ್ರಯಾಣ, ಹೆಚ್ಚು ಕಡಿಮೆ 28 ವರ್ಷಗಳ ಸೇವಾ ಪ್ರಯಾಣದಲ್ಲಿ ನಿಮ್ಮ ಅನುಭವವನ್ನು ನಮ್ಮ ಮುಂದೆ ವೀಕ್ಷಕರಿಗೆ ಹೇಳುವುದಾದ್ರೆ ಬಹಳ ಒಂದು ಪ್ರಯೋಜನವಾಗಿರ್ತದೆ. ಪಾಸ್ಟ್ರೇ, ನಿಮಗೆ ಮೊದಲು ಚಿಕ್ಕಂದಿನಿಂದಲೂ ಅಥವಾ ಸಣ್ಣ ಬಾಲ್ಯದಿಂದಲೂ ಒಂದು ರೀತಿಯ ಸೇವೆ ಮಾಡಬೇಕಂತ, ಜನರ ಸೇವೆ ಅಥವಾ ಸಮಾಜ ಸೇವೆ ಮಾಡಬೇಕಂತ ಆಸೆ ಇತ್ತ? ಖಂಡಿತವಾಗಿ. ಅಂದರೆ ಎಂಥ ಸೇವೆಗಳನ್ನು ಮಾಡಿರ್ತೀರಾ ಆ ದಿವಸ? ನಾವು ಸಣ್ಣ ವಯಸ್ಸಿನಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡುವಂಥದ್ದು, ಮತ್ತು ಬಡವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಆ ರೀತಿಯಲ್ಲಿ. ಅಂದರೆ ನಿಮಗೆ ಒಂದು ಆಸೆ ಅಂತ ಹೇಳಿದ್ರೆ ಉಪಕಾರ ಮಾಡೋ ಕನಿಕರ, ಉಪಕಾರ ಮಾಡೋ, ಹಿರಿಯರಿಗೆ ಗೌರವಿಸಬೇಕು, ಹಿರಿಯರಿಗೆ ಗೌರವಿಸಬೇಕು ಅನ್ನೋದು, ಹಿರಿಯರಿಗೆ ಗೌರವಿಸಬೇಕು, ಹಾಗೆ ಗೌರವಿಸಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ರಿಂದ ಓಕೆ, ಅಂದರೆ ಉಪಕಾರ ಮಾಡಬೇಕು, ಉಪಕಾರ ಮಾಡಬೇಕು, ಆ ರೀತಿಯ ಸೇವೆ ನಿಮಗೆ, ಅಂದರೆ ಜನರ ಸೇವೆ ಮಾಡಬೇಕು. ಹೌದು. ಓಕೆ ಪಾಸ್ಟ್ರೇ, ಹಾಗೆ ಇದು ಲೋಕರೀತಿಯ ಒಂದು ಸೇವೆ ನೀವು ಮಾಡಬೇಕಂತ ಆಸೆ ಇತ್ತು. ಆದರೆ ಯೇಸು ಕ್ರಿಸ್ತನ ಸೇವೆ ಮಾಡಬೇಕಂತ ಕರೆ ಯಾವಾಗ ಮತ್ತು ಎಲ್ಲಿ ಬಂತು? ದೇವರ ವಾಕ್ಯನ ಓದಿದ್ರಿಂದನೂ ನಾವು ಸಭೆಗೆ ಹೋಗೋದ್ರ ಮುಖಾಂತರ, ಸೇವಕರ ಮುಖಾಂತರ ಯೇಸು ಸ್ವಾಮಿ ತಿರುಗಿ ಬರ್ತಾರೆ. ಜನರು ರಕ್ಷಣೆ ಒಂದೇ ಅಳಿದು ಹೋಗ್ತಾ ಇದ್ದಾರೆ. ಆಗಿರೋದ್ರಿಂದ ಎಲ್ಲರೂ ರಕ್ಷಣೆ ಹೊಂದ್ಕೊಳ್ಬೇಕು. ಯಾವ ಆತ್ಮನೂ ನರಕಕ್ಕೆ ಹೋಗ್ಬಿಡ್ಬಾರ್ದು, ಸತ್ಯವನ್ನು ತಿಳ್ಕೊಂಡು ಪರಲೋಕಕ್ಕೆ ಬರಬೇಕನ್ನೋ ಇದರಿಂದ ನಮಗೊಂದು ಆತ್ಮ ಭಾರ ಬಂತು. ಯಾರು ನರಕಕ್ಕೆ ಹೋಗ್ಬಿಡ್ಬಾರ್ದು. ಯಾಕೆಂದರೆ ಯೇಸು ಸ್ವಾಮಿನೇ ಮುಕ್ತಿ, ಯೇಸು ಸ್ವಾಮಿನೇ ನಿತ್ಯ ಜೀವ. ಆಗಿರೋದು ಯೇಸು ಸ್ವಾಮಿ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ಆಗಿರೋ ಎಲ್ಲರೂ ಯೇಸು ಸ್ವಾಮಿನ ತಿಳ್ಕೊಳ್ಬೇಕು. ನಾನು ತಿಳ್ಕೊಂಡಿದ್ದೀನಿ. ನನ್ನ ಕರ್ತವ್ಯ ಏನಂದರೆ ನಾನು ಹೇಳಬೇಕು ಅವರಿಗೆ. ನನಗೆ ಆದಂಥ ಸಂತೋಷ ಅವ್ರಿಗೆ ಹೇಳಬೇಕು. ನಾ ಹೇಳಬೇಕು, ಮಿಕ್ಕಿದ್ದು ದೇವ್ರು ಮಾಡ್ತಾರೆ.
ಖಂಡಿತ. ಅಂದರೆ ನಿಮಗೆ ಅದು ಯಾವಾಗ ಬಂತು ಫಸ್ಟ್ ನಾನು ಸೇವೆ ಮಾಡಬೇಕು, ಕರ್ತನ ಸೇವೆಗೆ ಹೋಗಬೇಕು? ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡಿದಾದ್ಮೇಲೆ ನಾನು ವೇದನ ಬೈಬಲ್ನ ಓದುವಾಗಲೇ ನನ್ನ ಬೈಬಲ್ ಓದುವಾಗ ಆ ಒಂದು ಭಾರ, ನಾನು ಆ ಸಂತೋಷ, ಬೈಬಲ್ ಓದಿದ್ದನ್ನು ನಾನು ಎಲ್ಲರಿಗೂ ಹೇಳಬೇಕು. ಯೇಸು ಸ್ವಾಮಿ ಉಪಕಾರ ಮಾಡಿದರು, ಯೇಸು ಸ್ವಾಮಿ ದೆವ್ವನ ಬಿಡಿಸ್ತಾರೆ, ಯೇಸು ಸ್ವಾಮಿ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ, ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾರೆ, ಜನಗಳಿಗೆ ಸಮಾಧಾನ ಕೊಡ್ತಾರೆ, ಧೈರ್ಯ ನಂಬಿಕೆ ಕೊಡ್ತಾರೆ, ಬದುಕಂಗೆ ಮಾಡ್ತಾರೆ. ಆ ಒಂದು ಸಂತೋಷ ಯಾವಾಗ ನಾನು ಅದನ್ನು ನಾನು ಹೊಂದಿದ್ದ ದಿನದಿಂದನೇ ಹೇಳೋಕ್ಕೆ ಪ್ರಾರಂಭ ಮಾಡಿಬಿಟ್ಟೆ. ಅದು ಹೇಳಬೇಕು ಅಂತ ಹೇಳಿಲ್ಲ, ನನ್ನಲ್ಲಿ ಅದು ಹರಿತಾ ಇದೆ, ನನ್ನಲ್ಲಿ ಬಂದ್ಬಿಟ್ಟಿದೆ, ನಾನು ಹೇಳ್ತಾ ಇದ್ದೆ. ಖಂಡಿತ. ಹಾಗೆ ಪೂರ್ಣ ಸೇವೆಗೆ ನೀವು ಬರಬೇಕೆಂಬಂತ ಆ ಒಂದು ಕರೆ, ಆ ಒಂದು ಭಾರ ನಿಮ್ಮಲ್ಲಿ ಯಾವಾಗ ಬಂತು ಅಂತ ಹೇಗೆ? ನಾನು ಸಭೆಯ ಒಳಗಡೆ ಸೇವಕರ ಜೊತೆಯಲ್ಲಿ ಸಭೆಯಲ್ಲಿ ಕೆಲಸ ಮಾಡಿದ್ದುಂಟು. ನಂತರ ಇವಾಂಜಲಿಸಮ್ ಅಂತ ಹೇಳ್ತಾರೆ, ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಮ್ಮ ಸಂಬಂಧಿಕರ ಮನೆಗಳಲ್ಲಿ ಎಲ್ಲರ ಮನೆಗೆ ಹೋಗಿ ಒಂದು ಹಾಡು ಹೇಳೋದು, ಒಂದು ದೇವ್ರ ವಾಕ್ಯ ಹೇಳೋದು, ಯೇಸು ಸ್ವಾಮಿ ಒಳ್ಳೆಯದನ್ನು ಮಾಡ್ತಾರೆ, ಹೀಗೆ ಸೇವೆ ಮಾಡ್ತಾ ಇರುವಂಥ ಕಾಲಗಳು. ಮಾಡಬೇಕನ್ನೋ ಒಂದು ಆಸೆ, ಎಲ್ಲರಿಗೂ ಹೋಗಿ ಹೇಳಬೇಕು, ಯೇಸು ಸ್ವಾಮಿ ಒಳ್ಳೆಯವರು ಅಂತ ಹೇಳಬೇಕು. ಈ ರೀತಿಯಲ್ಲಿ ಹೋಗೋದು, ಅವರಿಗೆ ಪ್ರಾರ್ಥನೆ ಮಾಡೋದು, ಅವ್ರ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡೋದು, ಎಲ್ಲರಿಗೂ ಹಾಗೆ ಮಾಡ್ತಾ ಇರೋವಂಥ ಕಾಲದಲ್ಲೇ ನನ್ನ ಒಳಗಡೆ ಈ ಸಂತೋಷನ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿ ಒಂದು ಸೇವೆ ಮಾಡಬೇಕಂತ ಪ್ರಾರಂಭ ಮಾಡಿದೆ. ಸೇವೆ ಅನ್ನೋದಲ್ಲ, ಈ ಸಂತೋಷ ಎಲ್ಲರಿಗೂ ಹೇಳಬೇಕು, ಎಲ್ಲ ಜನರನ್ನು ಸೇರಿಸಿ ಹೇಳಬೇಕು ಅಂತ. ಆ ಸಂತೋಷಕ್ಕೆ ಎಲ್ಲರನ್ನೂ ಸೇರಿಸಿ ಹೇಳುವಾಗ ಅದು ಸಭೆಯಾಗಿ ಮಾರ್ಪಡ್ತು. ಓಕೆ. ಹಾಗೆ ಫಸ್ಟ್ ನೀವು ಸೇವೆಗೆ ಇಳಿದಾಗ ಅಥವಾ ಸೇವೆಗೆ ಬರೋದಕ್ಕೆ ತೀರ್ಮಾನ ತೆಗೆದುಕೊಂಡು ಕರೆ ಬಂದ ನಂತರ ಆ ಕರೆಗೆ ನೀವು ಹೇಗೆ ಪ್ರತಿಕ್ರಿಯಿಸಿದ್ರ? ಅದು ನನ್ನ ಹೃದಯದಲ್ಲಿ ಅದು ಪ್ರೇರೇಪಣೆ ಬಂತು. ಯಾಕಂದರೆ ಸೇವೆ ಮಾಡಬೇಕು, ಯೇಸು ಸ್ವಾಮಿ ಬೇಗ ಬರ್ತಾರೆ, ಅವ್ರು ಬರೋದ್ರೊಳಗಡೆ ನಾನು ಏನಾದರೂ ಮಾಡಬೇಕು, ಹಾಗೆ ಇರಬಾರ್ದು. ಈ ಕೊಟ್ಟಂಥ ರಕ್ಷಣೆನ 4 ಜನಕ್ಕೆ ಹೇಳಬೇಕು, ನಾನು ಹಾಗೆ ಇದ್ದು ಬಿಡಬಾರ್ದು, ನಾನು ಸುಮ್ಮನೆ ಇರಬಾರ್ದು, ನಾನು ಹೇಳಬೇಕು ಅಂತ ನನ್ನ ಒಳಗಡೆ ಆ ಒಂದು ಭಾರ ಬಂದಿದ್ರಿಂದಾನೇ ನಾನು. ಅಲ್ಲ, ಅಂದರೆ ಹೇಗೆ ಪ್ರತಿಕ್ರಿಯೆ ಮಾಡಿದೆ? ಅಂದರೆ ಮೊದಲು ಹೆಜ್ಜೆ ಹೇಗೆ ಇಟ್ಟರೆ ನೀವು? ಅಂದರೆ ಅದಕ್ಕೆ ರಿಯಾಕ್ಷನ್ ಏನು? ಪ್ರಾರ್ಥನೆ ಮಾಡಿದೆ, ಪ್ರಾರ್ಥನೆ ಉಪವಾಸ. ಅದಕ್ಕೋಸ್ಕರ ನಾವು ಕಾದಿದ್ದೆ, ದೇವರ ಸಮ್ಮುಖದಲ್ಲಿ ಕಾದಿದ್ದೆ. ಓಕೆ ಪಾಸ್ಟರ್, ಖಂಡಿತವಾಗಿಯೂ ಕಾದು, ಅಂದರೆ ದೇವರ ವಾಕ್ಯ ಕೂಡ ಹೇಳ್ತದೆ, ನನ್ನ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ಯೆರೂಸಲೇಮಿನ ಕಾದಿರ್ರಿ. ಹೌದು. ಹಾಗೆ ಇಂಥ ಸೇವೆ ಮಾಡಬೇಕು, ಈ ಯಾವ ಸ್ಥಳದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಒಂದು ಪ್ರಕಟಣೆನ ಹೊಂದೋವರೆಗೂ ನಾನು ದೇವರ ಸಮ್ಮುಖದಲ್ಲಿ ಕಾದಿದ್ದೆ. ಓಕೆ ಪಾಸ್ಟರ್, ದೇವರ ರಾಜ್ಯ ಕಟ್ಟೋಣದಲ್ಲಿ ಅಥವಾ ದೇವರ ಸೇವೆಯಲ್ಲಿ ಇಲ್ಲಿವರೆಗೆ ನೀವು ಯಾವ ರೀತಿಯ ಸೇವೆಗಳನ್ನು ಮಾಡಿದ್ರೆ ಸಣ್ಣದಾಗಿ ಹೇಳ್ಬೋದು? ಪ್ರತ್ಯೇಕವಾಗೂ ಮತ್ತು ಎಲ್ಲ ಸೇವಕರು, ಅನೇಕ ಒಳ್ಳೆಯ ಸೇವಕರು ನನಗೆ ಸಹಾಯವಾಗಿ ಸಿಕ್ಕಿದ್ರು. ನಮ್ಮ ಸಭೆಯಲ್ಲೂ ನಾನು ಸೇವೆ ಮಾಡೋ ಹಾಗೆ ದೇವ್ರು ಮಾಡಿದ್ರು. ದೇವ್ರ ವಾಕ್ಯ ಕೊಡೋದ್ರ ಮುಖಾಂತರ, ದೇವರಿಗೆ ಸಹಾಯ ಮಾಡೋದ್ರಿಂದ, ಒಂದು ಸಭೆಯಲ್ಲಿ ಎಲ್ಲ ವಸ್ತುಗಳನ್ನ ಎತ್ತೋದ್ರ ಮುಖಾಂತರನೂ ನಾವು ಸೇವೆ ಮಾಡಿದ್ದೇವೆ. ಮಾತ್ರ ಅಲ್ಲದೆ ಹೊರಗಡೆನೂ ಸಹ ಪರ್ಸನಲ್ ಇವಾಂಜಲಿಸಮ್, ಒಬ್ಬೊಬ್ಬ ವ್ಯಕ್ತಿಗಳನ್ನ ಸಂಧಿಸಿ, ಕೆಲವು ಸಂದರ್ಭಗಳಲ್ಲಿ ಯಾರಾದರೂ ಹೋಗುವಾಗ ನಮ್ಮ ಹೃದಯದಲ್ಲಿ ಅವ್ರಿಗೆ ಹೋಗಿ ಹೇಳಬೇಕು ಅಂತ ಅನಿಸಿದೆ, ನಾನು ಹೋಗಿ ನೇರವಾಗಿ ಹೇಳಿದ್ದಾನೆ, ಪತ್ರಿಕೆ ಕೊಟ್ಟಿದ್ದಾನೆ. ಮಾತ್ರ ಅಲ್ಲ, ಒಂದು ಕುಟುಂಬಕ್ಕೆ ಹೋಗಬೇಕನ್ನೋ ಒಂದು ಪ್ರೇರೇಪಣೆ ಹೊಂದಿ ಹೋಗಿದ್ದಾನೆ. ಕೆಲವರು ಅವರೇ ಬಂದು ಕರೆದಿದ್ದಾರೆ ಬನ್ನಿ ಅಂತ. ಆ ರೀತಿಯಲ್ಲಿ ಚರ್ಚ್ ಮಿನಿಸ್ಟ್ರಿ, ಅಂದರೆ ಚರ್ಚ್ನಲ್ಲಿ ಹೋಗಿ ದೇವ್ರ ವಾಕ್ಯ ಕೊಡೋ ಹಾಗೆ ಮಾಡಿದ್ದಾರೆ. ಸೆರೆಮನೆಗಳಲ್ಲೂ ಸಹ ಸೇವೆ ಮಾಡೋವಂಥ ಒಂದು ಅವಕಾಶ ನನಗೆ ಸಿಕ್ತು. ಯೌವನಸ್ಥರ ಮಧ್ಯದಲ್ಲಿ, ವಯಸ್ಸಾದವರ ಮಧ್ಯದಲ್ಲಿ, ಆಸ್ಪತ್ರೆಯಲ್ಲಿ ಇರೋರ ಮಧ್ಯದಲ್ಲಿ ಒಂದು ಸೇವಕರು ಏನೇನೆಲ್ಲ ಸೇವೆ ಮಾಡಬಹುದೋ ಆ ಮಟ್ಟಿಗೆಲ್ಲ ಮಾಡುವಂಥ ಒಂದು ಅವಕಾಶ, ಒಂದು ಸಾವಿರಾರು ಜನದ ಮಧ್ಯದಲ್ಲಿ ಒಂದು ಪ್ರೀಚ್ ಮಾಡೋಂಗೂ ದೇವ್ರು ಮಾಡಿದರು. ಒಬ್ಬರಿಗೂ ಮಾಡಿದ್ದೇವೆ, ಸಾವಿರಾರು ಜನಕ್ಕೂ ಮಾಡೋ ಹಾಗೆ ಮಾಡಿದ್ದಾರೆ. ಸೇವಕರುಗಳಿಗೂ ಸಹ ಮಾಡೋ ಹಾಗೆ ಒಂದು ಸಹಾಯ ಮಾಡಿದ್ರು. ಸಭೆಗಳನ್ನು ಹೋಗಿ ಪ್ರೋತ್ಸಾಹ ಮಾಡೋ ಹಾಗೆ ದೇವರು ಸಹಾಯ ಮಾಡ್ತಾರೆ. ಏಕೆಂದರೆ ನಾನು ಬೋಧಕನಾಗಿರೋದ್ರಿಂದ, ಬೋಧಕನಿಗೆ ಬರುವಂಥ ಕಷ್ಟಗಳನ್ನು ತಿಳ್ಕೊಂಡಿದ್ದರಿಂದ ಇನ್ನೊಂದು ಬೋಧಕರಿಗೆ ಸಹಾಯ ಮಾಡಬೇಕು, ಇನ್ನೊಂದು ಸೇವಕರಿಗೆ ಹೀಗೆ ಮಾಡಬೇಕು, ಹೀಗಿದ್ದರೆ ಒಳ್ಳೆಯದು ಅಂತ ಹೇಳಬೇಕು ಅಂತ ಒಂದು ಪ್ರೇರೇಪಣೆ ಆಗಿದ್ದರಿಂದ ಈ ಥರ ಎಲ್ಲ ರೀತಿಯಲ್ಲೂ ಸೇವೆ ಮಾಡೋಂಗೆ ದೇವರು ಸಹಾಯ ಮಾಡಿದ್ರು. ಅವತ್ತು ಪ್ರಾರಂಭ ಮಾಡಿದಂಥ ಯೇಸು ಸ್ವಾಮಿ ಇಲ್ಲಿವರೆಗೂ ನಡೆಸಿದ್ದಾರೆ, ಇನ್ನು ಮುಂದೆನೂ ನಡೆಸ್ತಾರೆ ಅಂತ ನಾನು ನಂಬ್ತೇನೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಅಷ್ಟೇ, ನೀವು ಸೇವೆ ಮಾಡ್ತಾ ಇರುವಾಗ ನಿಮಗೆ ಬೇಕಾದಂಥ ಪ್ರೋತ್ಸಾಹ ಸಿಕ್ಕಿದ? ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದೆ, ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿಲ್ಲ. ಅಂದರೆ ನಿರುತ್ಸಾಹ ಅನ್ನೋ ಥರ ಏನಿಲ್ಲ. ಯಾಕಂದರೆ ಒಳ್ಳೆ ಸೇವಕರು ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ. ಕೆಲವು ಸಮಯದಲ್ಲಿ ಕೆಲವರು ನನಗೆ ಒಂದು ಸ್ವಲ್ಪ ಇದಾಗಿದೆ, ಯಾಕೆಂದರೆ ಡಿಸ್ಕರೇಜ್ಮೆಂಟ್ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ರೀತಿಯಲ್ಲಿ ನಮಗೆ ಅವ್ರಿಗೆ ಏನು ಹೇಳಿದ್ರೂ ಅಷ್ಟೊಂದು ನಾವು
ಡಿಸ್ಕರೇಜ್ ಆದ್ರೂ ಅಷ್ಟೊಂದು ಆಗಲಿಕ್ಕಾಗಿಲ್ಲ. ಯಾಕೆಂದರೆ ನಾನು ದೇವರು ನನ್ನ ಹತ್ರ ಮಾತಾಡಿದ್ರಿಂದ ಮನುಷ್ಯರನ್ನು ನಾನು ಹೆಚ್ಚಾಗಿ ತಗೊಂಡಿಲ್ಲ. ದೇವರಿಂದ ನಾನು ನಡೆಸಲ್ಪಟ್ಟಿದ್ದರಿಂದ ಮನುಷ್ಯರ ಡಿಸ್ಕರೇಜ್ಗಳಿಗೆ ನಾನು ಅಷ್ಟೊಂದು ಮುಖ್ಯತ್ವ ಕೊಡಲಿಲ್ಲ. ಅಂದರೆ ನನ್ನ ಕ್ವಶನ್ ಆದಿತ್ತು, ನೀವು ಆನ್ಸರ್ ಕೊಟ್ಟರೆ. ಏನಂದರೆ ನಿರುತ್ಸಾಹ ಮಾಡುವಾಗ ಕಾಮನ್ಲಿ ಅಂದರೆ ಒಂದು ಮನುಷ್ಯನ ಸ್ವಭಾವದಲ್ಲಿ ಆ ಒಂದು ಕುಗ್ಗಿಸುವಿಕೆ, ಡಿಸ್ಕರೇಜ್ ಆಗುವಂಥದ್ದು ಅದು ಬಂದೇ ಬರ್ತದೆ. ಆದರೆ ನೀವು ದೇವರ ವಾಕ್ಯದಿಂದ ಬಲ ಹೊಂದಿದ್ದೀರಿ. ಹೌದು, ಯಾಕೆಂದರೆ ಆ ದಿವಸ ಬಂದು ಇವತ್ತು ಎಷ್ಟೋ ಜನ ಹೇಳ್ತಾರೆ ಡಿಸ್ಕರೇಜ್ ಅಂತ. ನನಗೆ ಈ ಕಾಲಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ ನಾನು, ಯಾಕೆಂದರೆ ಆ ಕಾಲಕ್ಕೆ ಹೇಳೋಕ್ಕೆ ಗೊತ್ತಿಲ್ಲ. ಈ ಕಾಲಕ್ಕೆ ನಾನು ಹೇಳೋದು ನನ್ನ ಡಿಸ್ಕರೇಜ್ ಅನ್ನೋದು ನನ್ನಲ್ಲಿಲ್ಲ. ಯಾಕೆಂದರೆ ನಾನು ತಗೊಳ್ಳೋಕ್ಕೆ ಹೋಗೋದಿಲ್ಲ. ನಾನು ದೇವರಿಂದ ಕರೆಯಲ್ಪಟ್ಟಿದ್ದಾನೆ, ದೇವ್ರ ಕೆಲಸ ಮಾಡ್ತಾ ಇದ್ದಾನೆ, ನನಗೆ ಗೊತ್ತು ನನ್ನ ಕೆಲಸ ಏನು ಮಾಡ್ತಾ ಇದ್ದಾನೆ ಅಂತ. ಯಾಕೆಂದರೆ ನನಗೆ ಮೇಲೆ ಜವಾಬ್ದಾರಿ ಇದೆ. ನಾನು ಒಂದು ಕುಟುಂಬಕ್ಕೆ ತಂದೆ, ಗಂಡ, ಮಕ್ಕಳು ಎಷ್ಟು ಜವಾಬ್ದಾರಿ ಇದೆಯೋ ಆ ಜವಾಬ್ದಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನನಗೆ ಡಿಸ್ಕರೇಜ್ ಅನ್ನೋದು, ನಾನು ತಪ್ಪು ಮಾಡೋವಂಥದ್ದು ಇದ್ದರೆ ತಿದ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾನೆ, ತಿದ್ಕೊಳ್ತಾನೆ. ನಾನು ತಪ್ಪು ಮಾಡಿದೆ ತಿದ್ದಿಸಿ, ನಾನು ನಿಮ್ಮಿಂದ ಕಲಿತಾ ಇದ್ದಾನೆ, ನೀವು ನನ್ನಿಂದ ಕಲಿತಾ ಇದ್ದಾರೆ, ಹೀಗೆ ಹೋಗ್ತದೆ. ನನಗೆ ನಾನು ಒಂದು ಜವಾಬ್ದಾರಿ ಉಳ್ಳವನಾಗಿರೋದ್ರಿಂದ ನಾನು ಇವತ್ತು ಡಿಸ್ಕರೇಜ್ ಅನ್ನೋದನ್ನು ತಗೊಳ್ದೆ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಫೇಲ್ ಆದ್ರೂ ಅದು ನನಗೆ ಅನುಭವ. ಅದು ಡಿಸ್ಕರೇಜ್ ಆದ್ರೂ ಯಾಕೆ ಇವರು ಡಿಸ್ಕರೇಜ್ ಮಾಡ್ತಾರೆ ನನ್ನನ್ನು? ಯಾವ ವಿಷಯಕ್ಕೆ ಡಿಸ್ಕರೇಜ್? ಅವ್ರೇನು ಕಲ್ತಿಲ್ಲ, ಅದಕ್ಕೆ ಡಿಸ್ಕರೇಜ್ ಮಾಡ್ತಾರೆ. ನಾನು ಯಾರಂತ ಅವರಿಗೆ ಗೊತ್ತಾಗಿಲ್ಲ, ಅದರಿಂದ ಡಿಸ್ಕರೇಜ್ ಮಾಡ್ತಾರೆ ಹೊರತು ಅವರು ಡಿಸ್ಕರೇಜ್ ಮಾಡೋದಕ್ಕೆ ಏನಿದೆ? ಅವ್ರು ಕಲ್ತಿದ್ರೆ ನಾನು ಕಲಿಸ್ಕೊಡ್ಬೇಕಲ್ಲ. ಡಿಸ್ಕರೇಜ್ ಅನ್ನೋದಕ್ಕೆ ಏನು ಒಂದು ಅರ್ಥ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾರೆ. ಕಲ್ತಿದ್ರೆ ಅವ್ರು ಹೇಳ್ತಾರೆ. ಖಂಡಿತ ಡಿಸ್ಕರೇಜ್ ಅಂದ್ರೆ ಆದಂಥ ಸಮಯದಲ್ಲಿ ನೀವು ನಿಮ್ಮನ್ನೇ ಬಲಪಡಿಸಿದ್ರೆ, ವಾಕ್ಯದಲ್ಲಿ ಬಲಪಡಿಸಿದ್ರೆ ಮಾತ್ರವಲ್ಲ, ನೀವು ಹೇಳುವ ಹಾಗೆ ಡಿಸ್ಕರೇಜ್ ಆಗುವಂಥ ನಾನೇ ನನ್ನನ್ನು ಕಲ್ತ್ಕೊಂಡೆ ಅದರಲ್ಲಿ ಕೆಲವೊಂದು ವಿಷಯಗಳಂತ ನೀವು ಹೇಳುವಂತ. ಹೌದು, ನಾನೇ ಕಲ್ತ್ಕೊಂಡೆ ದೇವ್ರ ಮಕ್ಕಳಿನಿಂದ, ದೇವ್ರ ಸೇವಕರು. ಅಷ್ಟೇ. ನಿಮಗೆ ಮದುವೆ ಆಗಿದೆ? ಹೌದು, ನನಗೆ ಮದುವೆ ಆಗಿದೆ. ಎಷ್ಟು ಜನ ಮಕ್ಕಳು? 2 ಮಕ್ಕಳಿದ್ದಾರೆ. ಏನ್ ಮಾಡ್ತಿದ್ದಾರೆ ಮಕ್ಕಳು? ನನ್ನ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಹೆಂಡತಿ ಬಂದು ಖಾದಿ ಗ್ರಾಮೋದ್ಯೋಗ ಮಂಡಳಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೂಪರ್ಡೆಂಟ್ ಆಗಿ. ಮತ್ತೆ ನಿಮ್ಮ ಕುಟುಂಬ ನಿಮ್ಮ ಸೇವೆಗೆ ಪ್ರೋತ್ಸಾಹವಾಗಿದೆ? ಹೌದು, ನನ್ನ ಹೆಂಡತಿ ಕೂಡ ರಕ್ಷಣೆ ಹೊಂದಿರೋದ್ರಿಂದ, ಈ ಸೇವೆ ಮಾಡೋಕ್ಕೆ ಅವ್ರಿಗೂ ಒಂದು ಕರೆ ಇರೋದ್ರಿಂದ ನನ್ನ ಜೊತೆ ಅವರು ನನ್ನ ಮಕ್ಕಳು, ಯಾಕೆಂದರೆ ನನ್ನ ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆಯಿಂದ ನಾವು ಸೇವೆ ಮಾಡ್ತಾ ಇರೋದ್ರಿಂದ, ಗಂಡ ಹೆಂಡತಿ ಇಬ್ಬರೂ ಸೇವೆ ಮಾಡೋಕ್ಕೆ ನಾವು ಒಮ್ಮನಸ್ಸನ್ನು ದೇವ್ರು ಕೊಟ್ಟಿದ್ದರಿಂದ, ಒಂದೇ ಮನಸ್ಸಿಂದ ದೇವರು ನನಗೂ ಅವ್ರಿಗೂ ಇಬ್ಬರಿಗೂ ಕರೆ ಕೊಟ್ಟಿದ್ದರಿಂದ ಇಬ್ಬರೂ ಸೇರಿ ಸೇವೆ ಮಾಡ್ತಾಯಿದ್ವಿ. ನನ್ನ ಮಕ್ಕಳು ಇದರೊಳಗಡೆ ಇಷ್ಟು ವರ್ಷಗಳು ಬಂದಿದ್ದಾರೆ, ಅವರು ಸಹ ಈ ಸೇವೆ ಪ್ರೈಸ್ ಲಾರ್ಡ್. ನಿಜವಾಗಿ ಒಂದು ಸೇವಕನಿಗೆ ತನ್ನ ಕುಟುಂಬ ಪ್ರೋತ್ಸಾಹವಾಗಿರುವುದಾದರೆ ಅದು ನಿಜವಾಗಿ ಅದೊಂದು ಸಭೆಯ ಸೇವೆ ಬೆಳೀಲಿಕ್ಕೆ ಸಾಧ್ಯ. ನಿಜ, ಖಂಡಿತವಾಗೂ ದೇವರು ಆ ಥರ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಕೆಲವು ಸಂದರ್ಭಗಳನ್ನ ಅನೇಕ ಆ ಥರ ಇಲ್ಲದೇ ಇರೋರನ್ನ ನೋಡುವಾಗ ಅದು ಒಂದು ಶೋಧನೆನ ಅಥವಾ ಒಂದು ಯಾತಕ್ಕೆ ಅಂತ ನಮಗೆ ಗೊತ್ತಿಲ್ಲ. ನಾವು ಯಾಕೆಂದರೆ ಇದು ನಮಗೆ ಇಷ್ಟು ಆಗಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಈ ಥರ ಆಗದೇ ಇರುವಂಥ ಎಷ್ಟೋ ಜನರನ್ನು ನೋಡಿ ನಾವು ಒಂದೊಂದು ಸಮಯದಲ್ಲಿ ದೇವರೇ ಅವರಿಗೆ ಸಹಾಯ ಮಾಡಿ ಅಂತ ಹೇಳ್ತೇವೆ. ಖಂಡಿತವಾಗಿ ಅಷ್ಟೇ. ಈಗ ಮುಖ್ಯವಾದದ್ದು ಅಷ್ಟೇ, ನೀವು ಸೇವೆ ಮಾಡುವಾಗ ನಿಮಗೆ ಸಂತೋಷ, ಬಹಳ ಒಂದು ಸಂತೋಷವಾದಂಥ ಒಂದು ವಿಷಯ ಅಥವಾ ದಿನ ಯಾವುದು ಹೇಳ್ಬೋದು? ಒಂದೊಂದು ಸಮಯದಲ್ಲಿ ನಾವು ನೆನೆಸ್ತೇವೆ, ನನಗೇನೆ ನಂಬಿಕೆ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ನನ್ನ ಮುಂದೆ ಇರುವಂಥ ಜನ ಆಶೀರ್ವಾದ ಹೊಂದಿದ್ದೆ, ನನಗೆ ಸಂತೋಷ ಬಂದಿದೆ. ಯಾಕೆಂದರೆ ಅವ್ರನ್ನ ನೋಡಿ ಹೀಲ್ ಆಗೋದಿಲ್ಲ ಅಂತ ನೆನೆಸಿದ್ದೀನಿ, ಅವ್ರನ್ನ ನೋಡಿ ಇವ್ರು ರಕ್ಷಣೆ ಹೊಂದೋದಿಲ್ಲ ಅಂತ ನೆನೆಸಿದ್ದೀನಿ. ಆ ರೀತಿ ಇರುವಂಥ ಜನ ನನ್ನ ಬುದ್ಧಿಗೆ ಮೀರಿ, ನನ್ನ ನಂಬಿಕೆಗೆ ಮೀರಿ ನನ್ನ ಮುಂದೆ ಆ ಅದ್ಭುತ ನಡೆದು ದೇವರು ಹೀಗೆ ಮಾಡಿದ್ರು ಅಂತ ಹೇಳಿದ್ದು ನನಗೆ ತುಂಬ ಸಂತೋಷ. ದೇವರು ನನ್ನ ಮುಂದೆ ಬಂದವ್ರನ್ನ ಯಾರನ್ನೂ ಕಳಿಸಿದೆ, ಅವ್ರು ಕರ್ಕೊಂಬಂದು ಅವ್ರಿಗೆ ಒಳ್ಳೇದು ಮಾಡಿದ್ರಲ್ಲ ಅನ್ನೋ ಸಂತೋಷ ಇದೆ. ಹಾಗೆ ಒಂದು ಸಂತೋಷ ಇರುವಲ್ಲಿ ದುಃಖ ಇದ್ದೇ ಇರ್ತದೆ. ಹೌದು, ನಿಮ್ಮಲ್ಲಿ ಬಹಳ ದುಃಖ ತಂದಂಥ ಯಾವುದಾದ್ರು ಒಂದು ವಿಷಯ ಇದೆ? ಖಂಡಿತವಾಗಿ. ಯಾಕೆಂದರೆ ನಾನು ಇವತ್ತು ಈ ರೀತಿಯಲ್ಲಿ ಬರೋದಕ್ಕೆ ಎಷ್ಟೋ ಸೇವಕರು ನನಗೆ ಆ ಕಾಲದಲ್ಲಿ ಒಳ್ಳೆ ವಾಕ್ಯನ ಹೇಳಿದ್ದಾರೆ, ಇವತ್ತು ಅವರಿಲ್ಲ. ಒಂದು ನನ್ನ ಕಷ್ಟಗಳು ಬರುವಾಗ, ಕೆಲವು ಅನುಭವಗಳಿಗೆ ಆಲೋಚನೆ ಬರುವಾಗ ಒಳ್ಳೆಯ ಸೇವಕರು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರೋದು ನಾನು ತುಂಬ ಹತ್ತಿದ್ದಾನೆ. ನನಗೆ ತಂದೆ ಬೇಕು, ತಾಯಿ ಬೇಕು ಅನ್ನೋವಾಗ ನನಗೆ 40 ವರ್ಷ ಆಗಿತ್ತು. ಅಷ್ಟರೊಳಗಡೆ ನನ್ನ ತಂದೆ ತಾಯಿ ತೀರೋಗ್ಬಿಟ್ಟಿದ್ರು. ನನಗೆ ನಿಜವಾಗ ಸೇವಕರು ಬೇಕು,
ನನಗೆ ನನ್ನ ಸೇವೆಗೆ ಇವತ್ತಿನ ಸೇವೆ ನೋಡೋದಕ್ಕೂ ಇವತ್ತಿನ ಸೇವೆನ ಬರುವಂಥ ಒಂದೊಂದು ಸಮಸ್ಯೆಗೂ ಒಂದು ಆಲೋಚನೆ ಬೇಕು ಅಂತ ಹೇಳುವಾಗ ಅಂಥ ಸೇವಕರು ನನ್ನ ಜೊತೆಯಲ್ಲಿ ಇಲ್ವಲ್ಲ ಅನ್ನೋದು ನನಗೆ ಬಹಳ ಇದಾಗಿ ಆ ಒಂದೇ ಒಂದು ಕಾರಣಕ್ಕೆ ಇವತ್ತು ಯಾವ ಸೇವಕರು ನೋಡಿದ್ರೆ ನಾನು ಅವ್ರು ಇರಬೇಕು, ಒಳ್ಳೆ ಸೇವಕರು, ಎಲ್ಲರೂ ಸೇವಕರಾಗಬೇಕು, ಕಲಿಬೇಕು, ಕಲಿಸ್ಕೊಡ್ಬೇಕು, ಎಲ್ಲರೂ ಇರಬೇಕು, ಅವರು ನಮಗೋಸ್ಕರ ಇರಬೇಕು, ಆ ಥರ ಇಷ್ಟಪಡ್ತಾನೆ. ಯಾಕಂದರೆ ಅದನ್ನ ನಿಮಗೆ ಆಲೋಚನೆ ಕೊಟ್ಟಂತ ದೇವ ಸೇವಕರು ಇವತ್ತಿಲ್ಲ ಅಂತ ಹೇಳುವ ಒಂದು ರೀತಿಯ ಅದೇ ನಮಗೆ ದುಃಖ. ಆದ್ರೆ ನಮ್ಗೆ ಸಂತೋಷ ಇದೆ, ಒಂದ್ ದಿವಸ ಅಲ್ಲಿ ಅವ್ರು ಸಂತೋಷವಾಗಿದ್ದಾರೆ. ಬಟ್ ನಾವು ಕಾಣ್ತೇವೆ ಒಂದು ಸಂತೋಷ. ಹೇಗೆ ನಮಗೊಬ್ಬರು ಇವಾಗ ನಮ್ಗೆ ಒಂದು ಕಷ್ಟ ಬಂದಾಗ ಹೇಳ್ಕೊಳ್ಳಿಕ್ಕೆ, ನಮ್ಮ ಅನುಭವ ಹೇಳ್ಕೊಳ್ಳಿಕ್ಕೆ, ನಮ್ಮ ಹಾಗೇನೆ ಹೇಳ್ಕೊಳ್ಳುವಂಥಕ್ಕೆ, ನಮ್ಮ ಪರಿಸ್ಥಿತಿನ ಹೇಳ್ಕೊಳ್ಳೋ ದೇವರಿದ್ದಾರೆ ನಿಜ. ಆದರೆ ಇನ್ನೊಬ್ಬರು ಸೇವಕರು ನಮ್ಮ ಇದೇ ಮಾರ್ಗದಲ್ಲಿ ನಡೆದು ಬರುವಂಥ, ನಮಗಿಂತ ಮುಂದೆ ನಡೆದಿರುವಂಥವ್ರು. ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಹೇಗೆ ತಂದೆ ತಾಯಿಗಳು ಇದ್ದಾರೋ ಹಾಗೆ ಆತ್ಮಿಕ ತಂದೆ ತಾಯಿಗಳು ಇದ್ದಾರೆ. ಅಂಥವ್ರು ಯಾವಾಗಲೂ ಇರಬೇಕಂತ ಹೇಳ್ತಾರೆ. ಅವರು ಇಲ್ಲದೇ ಇರೋದೇ ನಮಗೊಂದು ಬಹಳ ದುಃಖವಾಗಿದೆ. ಪ್ರಿಯ ವೀಕ್ಷಕರೇ, ಅವರ ಮಾತಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಒಂದು ದೇವ ಸೇವಕರನ್ನು ಅವರು ಎಷ್ಟು ಸನ್ಮಾನಿಸ್ತಾರೆ, ತನ್ನ ಆತ್ಮಿಕ ತಂದೆಯನ್ನು ಅವರನ್ನು ಸನ್ಮಾನಿಸುವುದನ್ನು ನಾನು ಅವತ್ತು ದಿನದಲ್ಲಿ ಅವರ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ಳುವಾಗ ಅವರ ವಿಷಯದಲ್ಲಿ ಕೇಳುವಾಗ ಅದನ್ನೇ ಅವ್ರು ಹೇಳ್ತಿದ್ರು, ನನ್ನ ಆತ್ಮಿಕ ತಂದೆಯ ವಿಷಯವಾಗಿ ನಾನು ಭಾಳ ಹೆಮ್ಮೆ ಪಡ್ತೇನೆ, ಅವರೊಟ್ಟಿಗೆ ನಾನು ಸೇವೆ ಮಾಡ್ತಿದ್ದೇನೆ. ಆಗನೇ ಹೇಳಿದರು, ಸೇವಕರ ಜೊತೆ ಇದ್ದುಕೊಂಡು ನಾನು ಸೇವೆ ಮಾಡಿದೆ. ನಿಜವಾಗಿ ನಿಮ್ಮ ಇವತ್ತು ವೀಕ್ಷಣೆ ಮಾಡ್ತಿರುವಂಥ ದೇವಜನಲ್ಲಿ ನಾನು ಹೇಳುವಂಥದ್ದು, ನಿಮ್ಮ ಸೇವಕರನ್ನು ಗೌರವಿಸಿರಿ, ಅವರಿಗೆ ಎಲ್ಲ ವಿಷಯದಲ್ಲಿ ನೀವು ಸಹಾಯಕರಾಗಿರಿ, ಅವರ ಅಗತ್ಯತೆಯಲ್ಲಿ ನೀವು ಸ್ಪಂದಿಸಿರಿ, ಅವರ ಸಂಗಡಿಗರಾಗಿರಿ. ಅದು ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ತಲೆಮಾರಿಗೆ ಆಶೀರ್ವಾದ. ಯಾಕಂದರೆ ದೇವ ಸೇವಕರಿಂದ ಬರುವಂಥ ಆಶೀರ್ವಾದ ಅದು ತಲೆಮಾರುಗಳಿಗೆ ಆಶೀರ್ವಾದವಾಗಿರ್ತದೆ. ಅದು ಸೇವಕರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಅವರು ಇವತ್ತು ಇಲ್ಲ ಎಂಬಂಥ ಒಂದು ಕೊರಗು ಅವರಲ್ಲಿದೆ, ದುಃಖ ಇದೆ, ಬಹಳ ದುಃಖವಾಗ್ತದೆ. ಆದರೆ ಅವರಿಗೆ ಇನ್ನೊಂದು ಸಂತೋಷ ಅಂತ ಹೇಳಿದರೆ, ಕರ್ತನ ದಿವಸದಲ್ಲಿ ನಾವು ಅವರನ್ನು ನೋಡ್ತೇವೆ ಎಂಬುದಂಥ ಒಂದು ಸಂತೋಷ ಅವರೊಳಗಿದೆ. ಪ್ರೈಸ್ ಲಾರ್ಡ್. ಹಾಗೆ ಪಾಸ್ಟ್ರೆ, ನೀವು ಸೇವ್ ಮಾಡಿದ ಆರಂಭದ ದಿನದಿಂದ ಇದುವರೆಗೆ ಯಾವುದಾದ್ರು ವಿರೋಧಗಳು, ಆರ್ಥಿಕ ಸಮಸ್ಯೆಗಳು, ಕೊರತೆಗಳು ಅಥವಾ ಯಾವುದೇ ರೀತಿಯ ವಿರೋಧ ಸಮಸ್ಯೆಗಳು? ಖಂಡಿತ. ಯಾಕೆಂದರೆ ಕೆಲವು ಸಮಸ್ಯೆಗಳು ಬಂದ್ಬಿಡುತ್ತೆ. ಯಾಕೆಂದರೆ ಎಷ್ಟೋ ಜನಕ್ಕೆ ನಮ್ಮ ಸೇವೆ ಏನು ಅನ್ನೋದು ಗೊತ್ತಿಲ್ಲ, ಕ್ರೈಸ್ತರು ಅಂದರೆ ಗೊತ್ತಿಲ್ಲ, ಅವರು ಪ್ರಾರ್ಥನೆ ಅಂದರೆ ಗೊತ್ತಿಲ್ಲ. ಹಾಗಾಗಿ ಅವರು ತಪ್ಪಾದಂಥ ತಿಳುವಳಿಕೆಯಿಂದ ನಮ್ಮನ್ನು ವಿರೋಧಿಸಿದ್ದು ಉಂಟು. ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಮಾಡ್ತಾರೇನೋ, ಯಾವ ರೀತಿಯಲ್ಲಿ ಏನಾದರೂ ಇದಾಗುತ್ತಂತ ಹೆದರಿಸಿ ವಿರೋಧಿಸಿದವರು ಉಂಟು, ಬಹಳಷ್ಟು ವಿರೋಧ ಮಾಡಿದವರು ಉಂಟು. ಆ ದಿವಸಗಳಲ್ಲಿ ಕಲಿತಂಥ ವಿಷಯ ಏನು ಫಸ್ಟ್ ಅದರಿಂದ? ಯಾಕೆಂದರೆ ನನಗೆ ನಾನು ಸಹ ಅದೇ ಮಾರ್ಗದಿಂದ ಬಂದಿರೋದ್ರಿಂದ ಇವರು ಏನು ವಿರೋಧಿಸ್ಬೋದು ಅಂತ ನನಗೆ ಅರ್ಥ ಆಗ್ತಾಯಿತ್ತು. ಯಾಕೆಂದರೆ ಗೊತ್ತಿಲ್ಲದೆ ಇರೋದ್ರಿಂದ ವಿರೋಧಿಸ್ತಾರೆ ಅನ್ನೋದು ಗೊತ್ತಿರೋದ್ರಿಂದನೇ ನಾನು ಒಂದು ಸ್ವಲ್ಪ ತಾಳ್ಮೆ ವಹಿಸ್ತಾ ಇದ್ದೆ. ಯಾತಕ್ಕೆ ವಿರೋಧಿಸ್ಬೋದು, ಯಾವ ಒಂದು ಉದ್ದೇಶಕ್ಕೆ ವಿರೋಧಿಸ್ಬೋದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದರಿಂದ. ಯಾಕೆಂದರೆ ನನ್ನ ಮನೆಯವರು ಸಹ ನನ್ನನ್ನು ಫಸ್ಟು ವಿರೋಧಿಸಿ ಅನಂತರ ಅವರು ನನ್ನ ನಡತೆಗಳನ್ನೆಲ್ಲ ನೋಡಿ, ನನ್ನ ಸ್ವಭಾವಗಳನ್ನು ನೋಡಿ ಸ್ವೀಕಾರ ಮಾಡಿದರು. ಹಾಗೆ ಇವರು ಸಹ ಇವತ್ತು ವಿರೋಧಿಸಿದ್ರೂ ಸ್ವಲ್ಪ ಕಾಲ ಆದಮೇಲೆ ಇವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ನಾನು ಅವರನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಬಟ್ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಈಗ ನೋಡಿ, ಒಂದು ವಾಕ್ಯ ಹೇಳಿದಾಗ ದೇವರು ನಮ್ಮನ್ನು ತಿಳಿದಿದ್ದಾರಂತೆ, ನಾವು ಅವ್ರನ್ನ ತಿಳಿದಿಲ್ಲ. ಹಾಗೆ ಅವರು ನಮ್ಮನ್ನು ತಿಳಿದಾಗ ನಾವು ಸ್ವಲ್ಪ ವಿರೋಧಿಸಿದ್ದಾರೆ, ಕೆಲವರು ಹೊರಟು ಹೋಗಿದ್ದಾರೆ, ಕೆಲವರು ಇದ್ದಾರೆ. ಸ್ವಲ್ಪ ಕಾಲದ ಆದಮೇಲೆ ಅವ್ರು ನಮ್ಮನ್ನು ತಿಳ್ಕೊಂಡಾಗ ಸಾರಿ ಕೇಳಿದ್ದಾರೆ. ಅಷ್ಟೇ. ಇನ್ನೊಂದು ಪ್ರಶ್ನೆ, ಈಗ ನಿಮ್ಮ ಈ ಸೇವೆಯ ಜೀವಿತದಲ್ಲಿ ಮುಂದಿನ ಒಂದು ವಿಷನ್ ಅಥವಾ ದರ್ಶನ ಏನು ಹೇಳ್ಬೋದಾ? ಒಂದು ಮಟ್ಟಿಗೆ ಒಂದು ಕೃಪೆಯಿಂದ ಒಂದು ಸೇವೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಸುವಾರ್ತೆ ಅನ್ನೋದು, ಈ ಒಂದು ಸಂತೋಷ, ಈ ಒಂದು ರಕ್ಷಣೆ ನಮಗೆ ಕೊಡಲ್ಪಟ್ಟಿದೆ. ನಮ್ಮ ಜೀವ ಇರೋವರೆಗೂ ಇದನ್ನು ಹೇಳಬೇಕು, ಸೇವೆ ಮಾಡಬೇಕು ಯಾವ ರೀತಿಯಲ್ಲಿ. ಯಾಕೆಂದರೆ ಒಂದು ವಾಕ್ಯ ಇರುತ್ತೆ, ಸಮಯ ಇರುವಾಗಲೂ ಸಮಯ ಇಲ್ದಿರುವಾಗಲೂ ಸುವಾರ್ತೆ ಸಾರಬೇಕಂತ. ಯಾವುದೇ ಸಮಯದಲ್ಲಿ ಮಾಡಬೇಕು. ಮರಣ ಬರೋದಕ್ಕಿಂತ ಮುಂಚೆ ನಾವು ಏನಾದರೂ ಒಂದು ಮಾಡಿಬಿಡ್ಬೇಕು, ಸಾಯಬೇಕು. ಯಾವ ರೀತಿಯ ಕೆಲಸ ಆಗಿದ್ರೂ ದೇವರ ನಾಮದ ಮಹಿಮೆಗೋಸ್ಕರ ಮಾಡಿ ಮುಗಿಸ್ಬೇಕು. ಅದು ಎಂಥ ಸಂದರ್ಭಗಳು ಬಂದ್ರೂ ಸರಿ, ನಾವು ಮಾಡಬೇಕು, ನಾವು ಕೆಲಸ ಮಾಡಬೇಕು. ಯಾಕೆಂದರೆ ನಮ್ಮನ್ನು ದೇವರು ಆತನ ಕೆಲಸಕ್ಕೆ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ. ಹಾಗಿರೋದ್ರಿಂದ ದೇವರು ಕೆಲಸ ಮಾಡೋದಕ್ಕೆ ದೇವರು ಹೆಚ್ಚಿನ ಶಕ್ತಿನ, ಬಲವನ್ನು, ಆವತ್ತು ಯೌವನದಲ್ಲಿ ಇದ್ರಿ,
ಇವತ್ತು ಇಷ್ಟು ವಯಸ್ಸಾಗಿದೆ. ಇಷ್ಟು ವಯಸ್ಸಾಗಿದೆ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ಒಂದೊಂದು ಸಮಯದಲ್ಲಿ ಪಾಸ್ಟಿಗೆ ವಯಸ್ಸಾಯಿತು ಅಂತ ಹೇಳುವಾಗ ನಮಗೆ ಅದು ಬಹಳ ನೋವು ಒಂದೊಂದು ಸಮಯದಲ್ಲಿ ಅನಿಸುತ್ತೆ. ಎಲ್ಲೆಲ್ಲ ವಯಸ್ಸಾಯಿತು ಅಂತ ಹೇಳಿ, ಯಾಕೆಂದರೆ ಟಯರ್ಡ್ ಅಂದರೆ ರಿಟೈರ್ಡೇ ಮಾಡಿಬಿಡ್ತಾರೆ. ಅದು ನಮಗೆ ಬಹಳ ಕಷ್ಟ ಆಗ್ತಿತ್ತು. ಆದರೆ ನಾವು ಹೆಂಗಾದ್ರೂ ಸೇವೆ ಮಾಡಬೇಕು. ನಮ್ಮನ್ನು ನಾವು, ಯಾಕೆಂದರೆ ನಾವು ಅದು ಆ ಕೃಪೆನ ದೇವರಿಂದ ತಗೊಳ್ತೇವೆ. ಯಾಕೆಂದರೆ ಯಾವತ್ತೂ ಮನುಷ್ಯರು ನಮ್ಮನ್ನು ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗದೇ ಇರೋಂಗೆ ದೇವರ ಕೃಪೆನ ನಾವು ಹೊಂದೋಕೆ ಇಷ್ಟಪಡ್ತಾನೆ. ಯಾಕೆಂದರೆ ದೇವರ ಕೃಪೆ ನಮ್ಮ ಹತ್ರ ಇರುವಾಗ ಪ್ರತಿ ಮನುಷ್ಯರು ಅವ್ರು ಎಷ್ಟು ವಯಸ್ಸಾಗಿದ್ರು ಸರಿ, ನಾವು ಆ ಒಂದು ರಹಸ್ಯ ಏನಂದರೆ ಎಷ್ಟೇ ವಯಸ್ಸಾಗಿದ್ರು ಆ ಸೇವಕರು ಇರಲೇಬೇಕು. ಆಮೇಲೆ ಪ್ರಿಯ ವೀಕ್ಷಕರೇ, ಪಾಸ್ಟ್ ಹೇಳಿದಂಥ ಒಂದು ಮಾತು, ಸುವಾರ್ತೆ ಸಾರುವಂಥದ್ದು ಅಥವಾ ಜನರಿಗೆ ನಾನು ವಾಕ್ಯ ಹೇಳುವಂಥದ್ದು ಕೊನೆಯವರೆಗೆ ನಾನು ಮಾಡ್ತೇನೆ, ಮಾತ್ರವಲ್ಲ ಆ ಕಾರ್ಯದಲ್ಲಿ ಮುಂದೆ ಹೋಗ್ತೇನೆ, ಅದಕ್ಕೆ ಪ್ರಯಾಸ ಪಡ್ತೇನೆ ಎಂಬಂಥ ಒಂದು ದರ್ಶನ, ವಿಷನ್, ಜನರಿಗೆ ಸುವಾರ್ತೆ ಸಾರುವಂಥದ್ದು ಇದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಪ್ರಿಯರೇ. ಹಾಗೆ ಕೊನೆಯ ಪ್ರಶ್ನೆ ಭಾಷೆ, ಇವತ್ತು ನಮ್ಮ ಆಸರೆ ಟಿ ವಿಯಲ್ಲಿ ಎಷ್ಟೋ ಜನ ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ. ನೀವು ಹಿರಿಯ ಸೇವಕರು, ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರಾ. ನಮ್ಮ ಯವನಸ್ಥ ಸೇವಕರು ಕೂಡ ಇದ್ದಾರೆ, ಅಥವಾ ಯವನಸ್ಥರು ಈಗಾಗಲೇ ರಕ್ಷಣೆ ಬಂದವರು ಕೂಡ ಇದ್ದಾರೆ. ಅವರಿಗೆ ನಿಮ್ಮ ಕಿವಿ ಮಾತು ಒಂದು ಏನು ಹೇಳಲಿಕ್ಕೆ ಬಯಸ್ತೀರಾ? ಯಾಕೆಂದರೆ ಒಂದು ಕಾಲದಲ್ಲಿ ನಮಗೆ ಯಾವ ಸಲಕರಣೆಗಳು ಇರಲಿಲ್ಲ. ಒಂದು ಮೊಬೈಲ್ ಫೋನ್ ಆಗಲಿ ಅಥವಾ ಟಿ ವಿ ಆಗಲಿ, ಏನು ಇವತ್ತು ಇಂಟರ್ನೆಟ್ ಏನೂ ಇರಲಿಲ್ಲ. ಆ ಕಾಲದಲ್ಲಿ ಎಷ್ಟೋ ಜನರು ನಡ್ಕೊಂಡು ಹೋಗಿ, ಸೈಕಲ್ನಲ್ಲಿ ಹೋಗಿ ಸೇವೆ ಮಾಡಿದವರು ಇದ್ದಾರೆ. ಇವತ್ತು ಅವರಿದ್ದಾರೆ. ಇವತ್ತು ಅನೇಕ ಸೇವಕರಿದ್ದಾರೆ. ನಾನು ಅವ್ರಿಗಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅಂಥ ಸೇವಕರನ್ನು ನೋಡೋ ಅಂಥ ಭಾಗ್ಯಗಳು ಸಹ ಇರಲಿಲ್ಲ. ಅಂಥ ಸೇವಕರು ಈ ಒಂದು ಆಸರೆ ಟಿ ವಿ ಎಲ್ಲರನ್ನ ಗುರುತಿಸಿ ಇಲ್ಲಿ ಕರ್ಕೊಂಡು ಬಂದು ಇಂಥ ಒಂದು ವೇದಿಕೆಯಲ್ಲಿ ನಿಮ್ಮನ್ನು ಸಂಧಿಸುವಂಥ ಒಂದು ಅವಕಾಶ ಕೊಡ್ತಾಯಿದೆ. ಇದು ತುಂಬ ಒಂದು ವಿಶೇಷ. ನೀವು ಮನೆಯಲ್ಲೇ ಕೂತು ಇಂಥ ಒಂದು ಪ್ರೋಗ್ರಾಮ್ನ ನೋಡೋ ಹಾಗೆ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವರು ಒಳ್ಳೆಯವರಾಗಿದ್ದಾರೆ. ಈ ಒಂದು ವಿಷಯದಲ್ಲಿ ದೇವರು ತುಂಬ ಒಳ್ಳೆಯವರಾಗಿದ್ದಾರೆ. ನೀವು ಕೂತು ಅವರ ಅನುಭವಗಳು, ಯಾಕೆಂದರೆ ಒಂದು ತಂದೆ ತಾಯಿನ ನಾವು ನೋಡಿದ್ರೇ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ. ತಂದೆ ತಾಯಿಗಳಲ್ಲಿ ಹೇಗಿದ್ದರು, ಅವ್ರು ಹೇಗೆ ಬದುಕಿದ್ರು, ಅವ್ರು ಹೇಗೆ ವ್ಯವಹಾರ ಮಾಡಿದ್ರು, ಅವ್ರು ಹೇಗೆ ಕುಟುಂಬನ ನಡೆಸಿದ್ರು ಅಂತ ನೋಡಿದ್ರೇ, ಅದೇ ಥರ ಒಂದು ಸೇವಕರು ಹೇಗೆ ಸೇವೆ ಮಾಡಿದ್ರು, ಆ ಸೇವಕರ ಕುಟುಂಬ ಹೇಗೆ ಬದುಕ್ತು ಅಂತ ನೋಡಿದ್ರೇ ಇನ್ನೊಂದು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಸೇವೆಗಳು ಮಾಡಿದವರು, ಕುಟುಂಬ ನಡೆಸಿದವ್ರನ್ನ ಈ ಒಂದು ವೇದಿಕೆನ ಕರ್ಕೊಂಡು ಬಂದು ಅವರ ಅನುಭವಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದು, ಇದು ಎಷ್ಟು ಬೆಲೆ ಕೊಟ್ಟರೂ ಸಹ ಸಿಕ್ಕದೇ ಇರುವಂಥದ್ದು. ಯಾಕೆಂದರೆ ಅವ್ರು ಎಲ್ಲಿದ್ದಾರೆ ಏನು ನಮಗೆ ಗೊತ್ತಿಲ್ಲ. ಒಬ್ಬರನ್ನ ನೋಡ್ಬೋದು ಒಂದು ಸಾರಿ ಅಷ್ಟೇ. ಆದರೆ ಈ ಆಸರೆ ಟಿ ವಿ ಮುಖಾಂತರವಾಗಿ ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನ ಹೊಸ ಸೇವಕರನ್ನು ಪರಿಚಯ ಮಾಡೋದು, ಅದು ಈ ಆಸರೆ ಟಿ ವಿಗೂ ಮತ್ತು ಈ ಆಸರೆ ಟಿ ವಿ ಪ್ರೋಗ್ರಾಮ್ ಎಲ್ಲೆಲ್ಲ ಬರ್ತಾ ಇದೆಯೋ ಅಲ್ಲೆಲ್ಲ ಎಲ್ಲ ಕುಟುಂಬಗಳಿಗೂ ಅದು ಆಶೀರ್ವಾದ ಅಂತ ನಾನು ನಂಬ್ತೇನೆ. ದೇವರಿಗೆ ಸ್ತೋತ್ರ ಮಾಡ್ತಾನೆ. ಈ ಆಸರೆ ಟಿ ವಿನ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ ಮತ್ತು ಇದನ್ನು ನೋಡ್ತಾ ಇರುವಂಥ ಎಲ್ಲರಿಗೂ ನಿಶ್ಚಯವಾಗೂ ಅವರ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾರೆ, ಅವರ ಸಂತತಿಗಳನ್ನು ಆಶೀರ್ವದಿಸ್ತಾರೆ. ಅವರ ಸರಿಯಾದ ಸಮಯಕ್ಕೆ ಅವರಿಗೆ ಬೇಕಾಗಿರುವಂಥ ವಿಷಯಗಳು ಅವರಿಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ. ದೇವರು ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್. ಪ್ರಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ತಮ್ಮ ಸೇವಾ ಒಂದು ಪ್ರಯಾಣವನ್ನು ಸಂಕ್ಷಿಪ್ತವಾಗಿ ಸಣ್ಣದಲ್ಲಿ ಹೇಳಿದ ದೇವಸೇವಕರಿಗೆ ನಮ್ಮ ಆಸರೆ ಟಿ ವಿ ಪರವಾದಂಥ ವಂದನೆಗಳನ್ನ ಹೇಳೋಣ. ಅಷ್ಟೇ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಸೇವೆಯನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ, ಇನ್ನೊಂದು ದೇವಸೇವಕರ ಸನ್ಮಾನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಈ ಹಾನರ್ ಕಾರ್ಯಕ್ರಮ ನೋಡಿದ ನಿಮ್ಮೆಲ್ಲರೂ ದೇವರ ಆಶೀರ್ವಾದ ಮಾಡಲಿ. ಇನ್ನೊಂದು ಕಾರ್ಯಕ್ರಮ ಸಂಧಿಸುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿ ವಿ. ವಂದನೆಗಳು.